ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಐ ಲವ್ PM ರೋಡ್ ಪಾಟ್ ಹೋಲ್ಸ್ ಇವತ್ತು ರಿಲೀಸ್ ಮಾಡಕ್ಕೆ ಹೇಳಿದ್ದೀನಿ. ಇವತ್ತು ಟ್ಯಾಗ್ ಆಗಿರ್ಬೇಕು ನೋಡಿ. ಪ್ರಧಾನಮಂತ್ರಿಗಳ ರಸ್ತೆ ಇದೆ, ರಸ್ತೆ ಮನೆ ಮುಂದೆ ರಸ್ತೆ ಗುಂಡಿಗಳು ಏನಿದೆಯಲ್ಲ ಅದನ್ನು ಕೂಡ ರಿಲೀಸ್ ಮಾಡಿದೀವಿ ನೋಡಿ. ಎಲ್ಲಿ? ಡೆಲ್ಲಿ. ಟ್ಯಾಗ್ ಮಾಡಕ್ಕೆ ಹೇಳಿದ್ದೀನಿ. ನಾನು ನೋಡಿದ್ದೀನಿ. DCM ಅವರೊಬ್ಬರೇ ಅಲ್ಲ, ನಾನು ನೋಡಿದ್ದೀನಿ. ಹಂಗಲ್ಲ. ಮಳೆ ಹುಯ್ದಂತ ಸಂದರ್ಭದಲ್ಲಿ ಆಗೋದು ಸಹಜ. ಇವರು ಉತ್ತಮವಾದಂತಹ ಗುಣಮಟ್ಟದ ರಸ್ತೆಗಳನ್ನ ಬಿಜೆಪಿ ಸರ್ಕಾರದವರು ಹಾಕಿದ್ದಿದ್ರೆ ಈ ಸಮಸ್ಯೆಗಳು ಬರ್ತಾ ಇರಲಿಲ್ಲ. ಈಗ ನಮ್ಮಲ್ಲೆಲ್ಲ ಹಳ್ಳಿಗಳ ಕಡೆ ಎಲ್ಲ ಮಾಡ್ತಾರೆ. 5 ವರ್ಷ, 7 ವರ್ಷ, 8 ವರ್ಷ ರಸ್ತೆಗಳಿರ್ತವೆ. ನೀವು ಹಾಕಿರೋ ರಸ್ತೆಗಳು 3 ವರ್ಷಕ್ಕೆ 2 ವರ್ಷಕ್ಕೆ ಕಿತ್ತೋಯ್ತಾ ಇದೆ ಅಂತ ಅಂದ್ರೆ ಎಂತ ಒಳ್ಳೆ ರಸ್ತೆ ಹಾಕಿದಿರಿ ಅಂತ ಹೇಳಿ ನಿಮ್ಗೆ ಸರ್ಟಿಫಿಕೇಟ್ ಕೊಡಬೇಕು ಪ್ರಧಾನಮಂತ್ರಿಗಳು. ನೀವು ಮಾಡಿರೋ ರಸ್ತೆಗಳ ಗುಣಮಟ್ಟದ ಪರಿಶೀಲನೆ ಆಗಬೇಕು. ಹಾಗಾಗಿ ಒಬ್ಬರ ಮೇಲೆ ಒಬ್ಬರು ಆರೋಪ ಮಾಡ್ತಕ್ಕಂಥದ್ದಲ್ಲ. ಮಳೆ ನಿಂತ ಮೇಲೆ ಸಂಪೂರ್ಣವಾಗಿ ಮೇಜರ್ ರಸ್ತೆಗಳೇನಿದೆ ಆ ಎಲ್ಲವನ್ನೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳ ನಿರ್ದೇಶನದಂತೆ ಉಪಮುಖ್ಯಮಂತ್ರಿಗಳು ಮತ್ತು ಎಲ್ಲರೂ ಸೇರಿ ಕಂಪ್ಲೀಟ್ ರಸ್ತೆಗಳನ್ನ ಮಾಡ್ತಾರೆ. ಐ ಲವ್ PM ರೋಡ್ ಪಾಟ್ ಹೋಲ್ಸ್ ಇವತ್ತು ರಿಲೀಸ್ ಮಾಡಕ್ಕೆ ಹೇಳಿದ್ದೀನಿ. ಇವತ್ತು ಟ್ಯಾಗ್ ಆಗಿರ್ಬೇಕು ನೋಡಿ. ಪ್ರಧಾನಮಂತ್ರಿಗಳ ರಸ್ತೆ ಇದೆ, ರಸ್ತೆ ಮನೆ ಮುಂದೆ ರಸ್ತೆ ಗುಂಡಿಗಳು ಏನಿದೆಯಲ್ಲ ಅದನ್ನು ಕೂಡ ರಿಲೀಸ್ ಮಾಡಿದೀವಿ ನೋಡಿ. ಎಲ್ಲಿ? ಡೆಲ್ಲಿ. ಟ್ಯಾಗ್ ಮಾಡಕ್ಕೆ ಹೇಳಿದ್ದೀನಿ. ನಾನು ನೋಡಿದ್ದೀನಿ. DCM ಅವರೊಬ್ಬರೇ ಅಲ್ಲ, ನಾನು ನೋಡಿದ್ದೀನಿ. ಹಂಗಲ್ಲ. ಮಳೆ ಹುಯ್ದಂತ ಸಂದರ್ಭದಲ್ಲಿ ಆಗೋದು ಸಹಜ. ಇವರು ಉತ್ತಮವಾದಂತಹ ಗುಣಮಟ್ಟದ ರಸ್ತೆಗಳನ್ನ ಬಿಜೆಪಿ ಸರ್ಕಾರದವರು ಹಾಕಿದ್ದಿದ್ರೆ ಈ ಸಮಸ್ಯೆಗಳು ಬರ್ತಾ ಇರಲಿಲ್ಲ. ಈಗ ನಮ್ಮಲ್ಲೆಲ್ಲ ಹಳ್ಳಿಗಳ ಕಡೆ ಎಲ್ಲ ಮಾಡ್ತಾರೆ. 5 ವರ್ಷ, 7 ವರ್ಷ, 8 ವರ್ಷ ರಸ್ತೆಗಳಿರ್ತವೆ. ನೀವು ಹಾಕಿರೋ ರಸ್ತೆಗಳು 3 ವರ್ಷಕ್ಕೆ 2 ವರ್ಷಕ್ಕೆ ಕಿತ್ತೋಯ್ತಾ ಇದೆ ಅಂತ ಅಂದ್ರೆ ಎಂತ ಒಳ್ಳೆ ರಸ್ತೆ ಹಾಕಿದಿರಿ ಅಂತ ಹೇಳಿ ನಿಮ್ಗೆ ಸರ್ಟಿಫಿಕೇಟ್ ಕೊಡಬೇಕು ಪ್ರಧಾನಮಂತ್ರಿಗಳು. ನೀವು ಮಾಡಿರೋ ರಸ್ತೆಗಳ ಗುಣಮಟ್ಟದ ಪರಿಶೀಲನೆ ಆಗಬೇಕು. ಹಾಗಾಗಿ ಒಬ್ಬರ ಮೇಲೆ ಒಬ್ಬರು ಆರೋಪ ಮಾಡ್ತಕ್ಕಂಥದ್ದಲ್ಲ. ಮಳೆ ನಿಂತ ಮೇಲೆ ಸಂಪೂರ್ಣವಾಗಿ ಮೇಜರ್ ರಸ್ತೆಗಳೇನಿದೆ ಆ ಎಲ್ಲವನ್ನೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳ ನಿರ್ದೇಶನದಂತೆ ಉಪಮುಖ್ಯಮಂತ್ರಿಗಳು ಮತ್ತು ಎಲ್ಲರೂ ಸೇರಿ ಕಂಪ್ಲೀಟ್ ರಸ್ತೆಗಳನ್ನ ಮಾಡ್ತಾರೆ.